ನೋಡಿ ಹೇಗೆ ಹಲ್ಲಲ್ಲಿ ಹುಳು ತೆಗಿಯೋದು ಅನ್ನೋದನ್ನ ತೆಗೆದು ಮತ್ತು ಲೈವಲ್ಲೇ ನಿಮಗೆ ತೋರಿಸ್ತಾರೆ. ನಮ್ಮ ಹಲ್ಲಲ್ಲಿ ಎಷ್ಟು ಹುಳು ಇರುತ್ತೆ ಅಂತ ನೋಡಿ. ಕೆಳಗಡೆ ಒಂದು ಬಾಣಲಿ ಹಾಕಿ ಅದಕ್ಕೆ ನೀರಿಟ್ಟು ಅದ್ರ ಒಳಗಡೆ ಒಂದು ಒಂದು ಬೌಲ್ ಥರ ಇಟ್ಟಿರ್ತಾರೆ ಚಿಕ್ಕದು. ಅದ್ರ ಮೇಲೆ ಕೆಂಡನ ಕಾಯಿಸ್ಕೊಂಬಂದು ಇಡ್ತಾರೆ. ಸೊ ಇದು ಪರಂಗಿ ಪೈಪು. ಆ ಪೈಪನ್ನ ಆ ಬೌಲಲ್ಲಿ ತೂತು ಮಾಡಿ ಇಟ್ಟಿರ್ತಾರೆ. ಸೊ ಅದ್ರ ಮೇಲೆ ಸಗಣಿ ಕವರ್ ಮಾಡ್ಕೊಂಡಿರ್ತಾರೆ. ಇದು ಔಷಧಿ, ಇದು ಬೆಣ್ಣೆಯಲ್ಲಿ ಕಲಿಸ್ಕೊತಾರೆ. ಮಿಕ್ಸ್ ಮಾಡಿ ಒಂದು 3-4 ಉಂಡೆ ಮಾಡ್ಕೊತಾರೆ. ನೋಡಿ ಈ ರೀತಿ ಇರುತ್ತೆ. ಯಾರಿಗೆ ಬೇಕಾದರೂ ಕಮೆಂಟ್ ಮಾಡಿ. ಗೊಲ್ರಟ್ಟಿ ಹತ್ರ ನಾನು ನಿಮಗೆ ಅಡ್ರೆಸ್ ಕೊಡ್ತೀನಿ. ನಿಮಗೂ ಹಲ್ಲಲ್ಲಿ ಹುಳು ಆಗಿದ್ದರೆ ಬಂದು ತೆಗೆಸ್ಕೊಳ್ಳಿ, ತೆಕ್ಕೊಡ್ತಾರೆ. ನೋಡಿ ಈ ರೀತಿ ನೀರು ಹಾಕಿ ಇಟ್ಟು ಇದ್ರೊಳಗಡೆ ಇಲ್ಲಿ ಕೆಂಡನ ಕಾಯಿಸ್ಕೊಂಬಂದು ಇಡ್ತಾರೆ. ನೋಡಿ ಇವಾಗ ತೊಗೊಂಬಂದು ಇಡ್ತಾರೆ ಅದ್ರ ಮೇಲೆ. ಇದ್ರ ಮೇಲೆ ಅವರು ಮಾಡ್ಕೊಂಡಿರೋ ಅಂಥ ಔಷಧಿನ ತೊಗೊಂಬಂದು ಹಾಕಿ ಆಮೇಲೆ ಅದನ್ನು ಕ್ಲೋಸ್ ಮಾಡಿ ಆ ಪರಂಗಿ ಪೈಪಿಂದ ನಾವು ಹೊಗೆನ ತೊಗೋಬೇಕು. ಮೂಗಲ್ಲಿ ಉಸಿರಾಡಬೇಕು, ಬಾಯಲ್ಲಿ ಉಸಿರಾಡೋಂಗಿಲ್ಲ. ಅದನ್ನು ಒಳಗಡೆನೇ ತೊಗೊಳಂಗಿಲ್ಲ. ಅದು 1 ಸಲ 2 ಸಲ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ನೋಡಿ ನಂಗೆ ಫಸ್ಟ್ ಟೈಮ್ ಕೆಮ್ಮು ಬಂದ್ಬಿಡ್ತು, ಗೊತ್ತಾಗಲಿಲ್ಲ ನನಗೆ. ಆಮೇಲೆ ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಆಮೇಲೆ ನಾನು ಸರಿ ಮಾಡಿಕೊಂಡೆ. ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಯಾವುದೇ ಕ್ಲಿನಿಕಲ್ಲಾಗಲಿ ಡೆಂಟಲಲ್ಲಾಗಲಿ ನನಗೆ ಟ್ರೀಟ್ಮೆಂಟ್ ಕೊಡ್ತಾಯಿಲ್ಲ. ಸೊ ಟ್ಯಾಬ್ಲೆಟು ಕೊಡ್ತಾಯಿಲ್ಲ. ವಿಪರೀತ ಹಲ್ಲು ನೋವು. ಈ ಹಲ್ಲು ನೋವಿಗೆ ನಾನು ಈ ಥರ ಸೊಲ್ಯೂಷನ್ ಹುಡ್ಕೊಂಡೆ. ಸೊ ಇದು ಬೆಟರ್ ಅನಿಸುತ್ತೆ. ಸೊ ಯಾರಿಗಾದರೂ ಈ ಥರ ಸಿಚುವೇಷನಲ್ಲಿರೋರು ಇದನ್ನು ಟ್ರೈ ಮಾಡಿ ಒಮ್ಮೆ. ಲೈವಲ್ಲೇ ತೋರಿಸ್ತಾರೆ ಹಲ್ಲಲ್ಲಿ ಎಷ್ಟು ಹುಳುಗಳು ಈಚೆ ಬರುತ್ತೆ ಅಂತ. ಸೊ ಬರಬೇಕಾದ್ರೇ ಸ್ವಲ್ಪ ಏನಾದರೂ ಸಿಹಿನ ತಿಂದ್ಬಿಟ್ಟು ಬಂದರೆ ಫುಲ್ಲು ಕ್ಲಿಯರ್ ಆಗುತ್ತೆ. ಒಂದು 15 ದಿನಕ್ಕೆ ಬಿಟ್ಟು ಇನ್ನೂ ಒಂದು ಸಲ ಮಾಡಿಸ್ಕೊಬೇಕಂತೆ. ನಾ ಪ್ರೆಗ್ನೆಂಟ್ ಇರೋದ್ರಿಂದ ಒಂದು ಸಲ ಸಾಕು, ಡೆಲಿವರಿ ಆದಮೇಲೆ ನೋಡ್ಕೊಳ್ಳಮ್ಮ ಅಂತ ಹೇಳಿದರು. ಸೊ ನಿಮಗೆ 2 ಸಲ ಮಾಡ್ಕೊಳ್ಳಿ. ಹಾಗೆ ಮಾಡಿಸ್ಕೊಂಡ್ಮೇಲೆ ಮೇಂಟೈನ್ ಮಾಡೋದನ್ನ ಮರಿಬೇಡಿ. ಮೇಂಟೈನ್ ಮಾಡಲಿಲ್ಲ ಅಂದರೆ ಮತ್ತೆ ಹಾಗೆ ಆಗುತ್ತೆ. ಈಗ ಓಪನ್ ಮಾಡ್ತಾರೆ ನೋಡಿ. ಸೊ ಎಷ್ಟು ಹುಳು ಇರುತ್ತೆ ಅಂದರೆ ನಾವು ಅಂದ್ಕೊಂಡೇ ಇರಲ್ಲ ನಮ್ಮ ಬಾಯಲ್ಲೆಲ್ಲ ಇಷ್ಟು ಹುಳು ಇರುತ್ತಾ ಅಂತ. ಸೊ ತೋರಿಸ್ತಾರೆ ಲಾಸ್ಟಲ್ಲಿ. ನಾ ಪ್ರೆಗ್ನೆಂಟ್ ಇರೋದ್ರಿಂದ ಕೆಳಗಡೆನೂ ಕೂರಕ್ಕೂ ಆಗ್ತಾಯಿಲ್ಲ. ಒಂದು ಸ್ಟೂಲ್ ಹಾಕಿ ಕೂರಿಸಿದ್ರು. ಸೊ ನೋಡಿ ಈ ಬಾಕ್ಸ್ ಒಳಗಡೆನೇ ಇರುತ್ತೆ ಅದು. ಹಾಗೆಯೇ ನನಗೆ ಬಾಯಲ್ಲೂ ಸಹ ಮುಕ್ಕಳಿಸಿ ಉಗಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನನಗೆ ಬಾಯಲ್ಲಿ 1-2 ಹುಳುನೂ ಸಿಕ್ತು ಕೈಗೆ ಬಾಯಿಂದನೂ. ಹಾಗೆಯೇ ನನಗೆ ನಂಬಕ್ಕೆ ಆಗಿತ್ತು. ಸೊ ನೋಡಿ ಎಷ್ಟು ಹುಳು ಇದೆ ಅಂದರೆ ನಾವು ನಂಬೋದಕ್ಕೆ ಆಗೋದಿಲ್ಲ, ಅಷ್ಟು ಹುಳು ಇದೆ. ಅದು ಫೋನಲ್ಲಿ ನಿಮ್ಗೆ ಅಷ್ಟು ಕಾಣಿಸ್ತಿದೆಯೋ ಇಲ್ವೋ, ವೈಟಿಗಿದೆಯಲ್ಲ ಅದೆಲ್ಲ ನಮ್ಮ ಬಾಯಲ್ಲಿ ಇರೋವಂಥ ಹುಳು. ಸೊ ಪೇಯ್ನ್ ಏನೋ ಕಮ್ಮಿ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಮತ್ತೆ ಪೇಯ್ನ್ ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ನೀವು ತಿಂದ ತಕ್ಷಣ ಬಾಯಿ ಮುಕ್ಕಳಿಸೋದು, ಹಲ್ಲು ಕ್ಲೀನಾಗಿ ನೋಡ್ಕೊಳ್ಳೋದು, ಸಿಹಿ ಕಮ್ಮಿ ತಿನ್ನೋದು, ಮತ್ತು 15 ದಿವಸಕ್ಕೊಂದು ಸಲ ತೆಗೆಸ್ಕೊಳ್ಳಿ. ಯಾವಾಗಲೂ ಅಲ್ಲ, ಈ ತೆಗೆಸ್ಕೊಂಡು 15 ದಿವಸಕ್ಕೆ ಇನ್ನೊಂದು ಸಲ ತೆಗೆಸ್ಕೊಂಡ್ರೆ ಆವಾಗ ಫುಲ್ ಕ್ಲಿಯರ್ ಆದಂಗೆ. ಆಮೇಲೆ 6 ತಿಂಗಳಿಗೆ ತೆಗೆಸ್ಕೊಂಡ್ರೆ ಓಕೆ. ಈ ಟ್ರೀಟ್ಮೆಂಟ್ ಬೆಸ್ಟು. ಸುಮ್ಮನೆ ಹೋಗಿ ಅಲ್ಲೆಲ್ಲ ಕೀಳಿಸ್ಕೊಂಡು ಅಧ್ವಾನ ಮಾಡ್ಕೊಳ್ಳೋದಕ್ಕಿಂತ ಈ ಟ್ರೀಟ್ಮೆಂಟ್ ನನಗೇನೋ ಬೆಸ್ಟ್ ಅಂತ ಅನಿಸಿದೆ, ರಿಸಲ್ಟು ಕೊಟ್ಟಿದೆ. ಸೊ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಅಡ್ರೆಸ್ ಕಳಿಸ್ಕೊಡ್ತೀನಿ. ಓಕೆನಾ ಗೈಸ್?